ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖಾ ವಿಚಾರಣೆಗೆ ಸಂಬಂಧಿಸಿದಂತೆ ಎಸ್ಐಟಿಯ ತನಿಖಾ ವರದಿ ಸಲ್ಲಿಕೆಗೆ ಕೋರಿ ಸ್ವತಃ ಚಿನ್ನಯ್ಯ ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲದೆ ಈ ಅರ್ಜಿಯಲ್ಲಿ ಮತ್ತಷ್ಟು ಗುರುತರ ಆರೋಪಗಳನ್ನು ಚಿನ್ನಯ್ಯ ಮಾಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೂ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ತನಿಖೆಯ ಸ್ಥಿತಿಗತಿಯನ್ನು ಕೋರಿ ಮಾಹಿತಿ ಕೊಡುವಂತೆ ಎಸ್ಐಟಿಗೆ ಸೂಚನೆಯನ್ನು ನೀಡಿದೆ. ಚಿನ್ನಯ್ಯನ ರಿಟ್ ಅರ್ಜಿ ವಿಚಾರಣೆಯನ್ನು ಜೂನ್ 29ಕ್ಕೆ ಕರ್ನಾಟಕ ಹೈಕೋರ್ಟ್ ಮುಂದೂಡಿಕೆಯನ್ನು ಮಾಡಿದೆ. ನಿಜವಾದ ಆರೋಪಿಗಳನ್ನು ಹೆಸರಿಸಿದ್ರೂ ಕೂಡ ಎಸ್ಐಟಿ ಕ್ರಮ ಕೈಗೊಂಡಿಲ್ಲ. ಪ್ರಾಥಮಿಕ ವರದಿಯಲ್ಲಿರುವವರ ಮೇಲೆ ಸರಿಯಾದ ತನಿಖೆ ನಡೆಸಿಲ್ಲ. ಎಫ್ಐಆರ್ ಸಂಖ್ಯೆ 39/2025ನ ತನಿಖೆಯನ್ನು ಎಸ್ಐಟಿ ಪೂರ್ಣಗೊಳಿಸಿಲ್ಲ. ಹೀಗಾಗಿ ಎಸ್ಐಟಿ ಹಾಗೂ ಸರ್ಕಾರಕ್ಕೆ ಸೂಚನೆ ಕೊಡಬೇಕೆಂದು ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಕೋರಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಸಮೀರ್ ಎಂಡಿ, ಜಯಂತ್, ಅಜಯ್ ಅಂಚನ್ ಹೀಗೆ ಹಲವರ ವಿರುದ್ಧ ಷಡ್ಯಂತ್ರದ ಬಗ್ಗೆ ತಿಳಿಸಿದ್ದೆ. ಅದರಲ್ಲಿ ನನ್ನನ್ನೂ ಬಳಸಿಕೊಂಡಿದ್ರು. ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ತಿಳಿಸಿದ್ದಾರೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಮಹಿಳೆಯರ ಅನಧಿಕೃತ ಶವ ಹೂತು ಹಾಕಲಾಗಿದೆ ಎಂಬ ಚಿನ್ನಯ್ಯನ ದೂರಿಗೆ ಸಂಬಂಧಿಸಿದಂತೆ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಿ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಮೃತದೇಹಗಳ ಅಸ್ಥಿಗಾಗಿ ಎಸ್ಐಟಿ ಹುಡುಕಾಟ ನಡೆಸಿತ್ತು. ಆದರೆ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಯಾವುದೇ ಅವಶೇಷ ಸಿಗದೇ ಇದ್ದಾಗ ಚಿನ್ನಯ್ಯನನ್ನೇ ಅರೆಸ್ಟ್ ಮಾಡಲಾಗಿತ್ತು. ಬಳಿಕ ರಿಲೀಸ್ ಮಾಡಲಾಗಿತ್ತು. ಇದಾದ ನಂತರ ಚಿನ್ನಯ್ಯ ಇತರರ ಮೇಲೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಮಾಡಿ ತನ್ನಲ್ಲಿ ಸುಳ್ಳು ಹೇಳಿಸಲಾಗಿದೆ ಎಂದು ಆರೋಪಿಸಿದ್ದ. ಬಳಿಕ ಶೋಧ ಕಾರ್ಯವು ನಿಂತು ಹೋಗಿ ವರದಿಯೂ ಹೊರಬಂದಿಲ್ಲ. ಹೀಗಾಗಿ ಜೈಲಲ್ಲಿರುವ ಚಿನ್ನಯ್ಯ ತನಿಖಾ ವರದಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆರಂಭದಲ್ಲಿ ಚಿನ್ನಯ್ಯನ ಮುಖ ಮರೆ ಮಾಡಲಾಗಿತ್ತು. ಮಾಸ್ಕ್ ಮ್ಯಾನ್ ಎಂದೇ ಕರೆಯಲಾಗ್ತಾ ಇತ್ತು. ಆದರೆ ಮಾಸ್ಕ್ನೊಳಗೆ ಹೆಡ್ಫೋನ್ ಇತ್ತು. ನನಗೆ ಹಾಕಿದ್ದ ಮಾಸ್ಕ್ನೊಳಗೆ ಹೆಡ್ಫೋನ್ ಇತ್ತು. ಅದರಲ್ಲಿ ಏನು ಮಾತನಾಡಬೇಕೆಂದು ಹೇಳಿಕೊಡಲಾಗುತ್ತಿತ್ತು ಎಂಬ ಸ್ಫೋಟಕ ವಿಷಯವನ್ನು ತಿಳಿಸಿದ್ದಾರೆ. ಯೂಟ್ಯೂಬರ್ಗಳು ಹೆಡ್ಫೋನ್ನಲ್ಲಿ ಹೇಳಿದ ಸ್ಥಳವನ್ನೇ ಎಸ್ಐಟಿಗೆ ತೋರಿಸಿದ್ದೇನೆ. ತಮಗೆ ಬೇಕಾದಂತೆ ಯೂಟ್ಯೂಬರ್ಗಳು 30ರಿಂದ 35 ಸ್ಥಳಗಳ ವಿಡಿಯೋ ಮಾಡಿಕೊಂಡಿದ್ದರು. ಷಡ್ಯಂತ್ರಗಳಲ್ಲಿ ಯೂಟ್ಯೂಬರ್ಗಳು ಭಾಗಿಯಾಗಿದ್ದಾರೆ ಎಂದು ಅರ್ಜಿಯಲ್ಲಿ ಚಿನ್ನಯ್ಯ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಬಜೆಟ್ 200 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಚಿನ್ನಯ್ಯನಿಗೆ 50 ಲಕ್ಷ ಕೊಡುವ ಆಮಿಷ ಒಡ್ಡಿದ್ದರು ಎಂದು ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಷಡ್ಯಂತ್ರಕ್ಕೆ ಕೇರಳದಿಂದ ಹಣ ಸಂದಾಯ ಆಗಿದೆ. ಚಿತ್ರದುರ್ಗದ ರಮಾ ನಾಗರಾಜ್ ಅನ್ನುವವರು ದುಡ್ಡು ಕೊಟ್ಟಿದ್ದಾರೆಂದು ಚಿನ್ನಯ್ಯ ಸ್ಫೋಟಕ ಮಾಹಿತಿಯನ್ನು ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಇದೆಲ್ಲವೂ ಎಷ್ಟು ಸತ್ಯ, ಮುಂದೆ ಈ ಕೇಸ್ ಇನ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.